ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮಹಾಲಕ್ಷ್ಮಿ ಯಾರಿಗೆ ಬೇಡ ಎಲ್ರಿಗೂ ಬೇಕಲ್ವ. ಅದಕ್ಕೆ ಪ್ರತಿಯೊಬ್ಬರು ಮನೆಯೆಲ್ಲ ಕ್ಲೀನ್ ಮಾಡಿ ಅಲಂಕಾರ ಮಾಡಿಕೊಂಡು ಎಲ್ಲ ಇರ್ತಾರೆ. ಅದೇ ರೀತಿ ನಾನು ಮನೆಯೆಲ್ಲ ಕ್ಲೀನೆಲ್ಲ ಮಾಡಿ ಬಾಗಿಲು ಮುಂದೆ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಬಳ್ಳಿ ರಂಗೋಲಿ ಬಿಡ್ತಾ ಇದ್ದೀನಿ. ನನಗೆ ಅಷ್ಟು ರಂಗೋಲಿ ಹಾಕೋಕ್ಕೆ ಬರಲ್ಲ. ನನ್ನ ಫ್ರೆಂಡ್ಸ್ ಉಷಾ, ಮಧು ಎಲ್ಲ ಹೆಲ್ಪ್ ಮಾಡಿದ್ರು. ರಂಗೋಲಿ ಹಾಕಿದ್ರು, ನಾನು ಕಲರ್ ಹಚ್ಕೊಂಬಂದೆ. ನಾನು ಮತ್ತು ಮಧು ಅನ್ನೋರು ನಾವು 3 ಜನ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರಂಗೋಲಿ ಎಲ್ಲ ಹಚ್ಚಿ ಅಲಂಕಾರ ಮತ್ತು ಕಲರೆಲ್ಲ ಹಚ್ಚಿದ್ದೀವಿ. ಹೀಗೆ ನೋಡ್ತಾ ಇರಿ, ಗೊತ್ತಾಗುತ್ತೆ. ಬೆಳಗ್ಗೆ 12 ಗಂಟೆಗೆ ಶುರು ಮಾಡಿದ್ವಿ ಫ್ರೆಂಡ್ಸ್. ಬಿಸಿಲು ನೋಡಿಕೊಂಡು, ಬಿಸಿಲು ಬರ್ತಾ ಇದೆ ಅಂತ ಬಿಸಿಲಲ್ಲಿ ಶುರು ಮಾಡಿದ್ದು ನಾವು. ಭಯಂಕರ ಬಿಸಿಲಿತ್ತು. ನನ್ನ ಪುಣ್ಯಕ್ಕೆ ಅವತ್ತು ಮಳೆ ಬರಲಿಲ್ಲ. 3 ಗಂಟೆವರೆಗೂ ಬಿಸಿಲು ಬಂದು ಆಮೇಲೆ ಸ್ವಲ್ಪ ಮೋಡ ಬಂತು. ಮಳೆ ಅಂತೂ ಬರಲಿಲ್ಲ ಫ್ರೆಂಡ್ಸ್. ಹೆಂಗೋ ಮಾಡಿ ನನ್ನ ಮುಖ ನೋಡಿ ಎಲ್ಲ ಬಾಡೋಗಿದೆ. ಬಿಸಿಲು ಊಟನೂ ಮಾಡದೆ ಎಲ್ಲ ರಂಗೋಲಿ ಎಲ್ಲ ಮಾಡ್ಕೊಂಡಿದ್ದೀವಿ. ಹೇಗಿದೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್. ನೋಡಿ, ಇದು ಫುಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 5:30-6 ಗಂಟೆ ಆಗಿತ್ತು. ಬಣ್ಣ ಎಲ್ಲ ಹಚ್ಚಿದ್ದೀವಿ. ಹೇಗಿದೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್. ಇದು ರಂಗೋಲಿ ನಂಗೆ ಅಷ್ಟು ಬರಲ್ಲ, ನಾನು ಸ್ವಲ್ಪ ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಅದು ಉಷಾ ಅನ್ನೋರು ರಂಗೋಲಿ ಹಚ್ಚಿದ್ದು ಕಲರು ನಾನು ಮತ್ತು ಮಧು ಇಬ್ಬರು ಹಚ್ಚಿದ್ದೀವಿ. ಹೇಗಿದೆ ಅಂತ ನೋಡಿ ಹೇಳಿ. ವರಮಹಾಲಕ್ಷ್ಮಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಹಗಲೊತ್ತು ಹಿಡ್ದಿರೋದು ವಿಡಿಯೋ, ಕತ್ಲೆ ಆಗ್ಬಿಟ್ಟಿತ್ತಲ್ಲ, ಈಗ ಬೆಳಗ್ಗೆ ಹಿಡಿದೆ. ಹೇಗಿದೆ ಫ್ರೆಂಡ್ಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.